ಪೆಟ್ರೋಲ್ ಡೀಸೆಲ್ ಬೆಲೆ ವಿರುದ್ಧವಾಗಿ ಇವತ್ತು ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ಇವತ್ತು ಸಿಎಂ ಮನೆ ಮುತ್ತಿಗೆ ಕೂಡ ಹಾಕಬೇಕು ಅನ್ನೋ ನಿರ್ಧಾರ ಆಗಿದೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರಿದ್ದಾರೆ. ಸರ್, ಇವತ್ತು ದರ ಏರಿಕೆ ಅನ್ನೋಂಥದ್ದು ಕೇವಲ ಪೆಟ್ರೋಲ್ ಡೀಸೆಲ್ ಮಾತ್ರ ಅಲ್ಲ, ಬಹಳಷ್ಟು ಬೆಲೆ ಏರಿಕೆ ಇದೆ. ಸ್ಟಾಂಪ್ ಡ್ಯೂಟಿ ಆಗಿರ್ಬೋದು, ಹಾಲಿನ ದರ, ಈ ರೀತಿ ಪ್ರತಿನಿತ್ಯವೂ ಬಳಸುವಂತ ಎಲ್ಲವೂ ಕೂಡ ದರ ಹೆಚ್ಚಳ ಆಗ್ತಾ ಇರ್ತಕ್ಕಂಥದ್ದು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಗ್ಯಾರಂಟಿಗಳ ಬಗ್ಗೆ ಸಾಕಷ್ಟು ಪ್ರಚಾರವನ್ನ ಈ ಕಾಂಗ್ರೆಸ್ ಪಕ್ಷ ತೆಗೆದುಕೊಳ್ತಾ ಇದೆ. ಒಂದು ಕಡೆ ಗ್ಯಾರಂಟಿ ಬಗ್ಗೆ ಮಾತನಾಡ್ತಾರೆ, ಗ್ಯಾರಂಟಿ ಬಗ್ಗೆ ಅವ್ರ ಬೆನ್ನನ್ನು ಅವ್ರು ತಡ್ಕೊಳ್ತಾರೆ, ದೊಡ್ಡ ಸಾಧನೆ ಮಾಡಿದೀವಿ ಅಂತೇಳಿ ಬಿಂಬಿಸ್ತಕ್ಕಂಥ ಪ್ರಯತ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಆದರೆ ಮತ್ತೊಂದು ಕಡೆ ರಾಜ್ಯದ ಜನರ ಮೇಲೆ ಯಾವ ರೀತಿ ಹೊರೆಯನ್ನ ಹೊರಿಸ್ತಾ ಇದ್ದಾರೆ, ಯಾವ ರೀತಿ ರಾಜ್ಯದ ಜನರಿಗೆ ಬರೆ ಎಳಿತಾ ಇದ್ದಾರೆ ಅಂತಕ್ಕಂಥದ್ದು ದಿನೇ 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 ನಾವು ನೋಡ್ತಾ ಇದ್ದೇವೆ. ಇವತ್ತು ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿರ್ತಕ್ಕಂಥದ್ದು ಇರ್ಬೋದು, ಮೋಟಾರ್ ವೆಹಿಕಲ್ ಟ್ಯಾಕ್ಸ್ ಜಾಸ್ತಿ ಮಾಡಿರ್ತಕ್ಕಂಥದ್ದು ಇರ್ಬೋದು, ಈ ರೀತಿ ನಾನಾ ರೀತಿ ಎಲ್ಲ ದರಗಳನ್ನು ಜಾಸ್ತಿ ಮಾಡಿ ಈಗ ಲೋಕಸಭಾ ಚುನಾವಣೆ ಆದ ನಂತರ ಏಕಾಏಕಿ ಈ ರೀತಿ ಪೆಟ್ರೋಲ್ ಮೇಲೆ 3 ರೂಪಾಯಿನ, ಡೀಸೆಲ್ ಮೇಲೆ 3.5 ರೂಪಾಯಿನ ಜಾಸ್ತಿ ಮಾಡಿರ್ತಕ್ಕಂಥದ್ದು, ತೆರಿಗೆನ ಜಾಸ್ತಿ ಮಾಡಿರ್ತಕ್ಕಂಥದ್ದು ಒಂದು ಕಡೆ ಬರಗಾಲ, ಮತ್ತೊಂದು ಕಡೆ ರಾಜ್ಯ ಸರ್ಕಾರದ ಕೆಟ್ಟ ನಡವಳಿಕೆ, ರಾಜ್ಯದ ಎಲ್ಲ ವರ್ಗದ ಜನರಿಗೆ ಇದು ಅನಾನುಕೂಲ ಆಗ್ತದೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಈ ವಿಚಾರನ ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಇವತ್ತು ರಾಜ್ಯಾದ್ಯಂತ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಮುಂದೆನೂ ಕೂಡ ಬರುವಂಥ ಗುರುವಾರ ಶುಕ್ರವಾರ ಕೂಡ ಮತ್ತೊಂದು ಹಂತದ ಹೋರಾಟವನ್ನು ಕೂಡ ಕೈಗೆತ್ತಿಕೊಳ್ತೇವೆ. ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರದ ಈ ಧೋರಣೆಯನ್ನು ನಾವು ಖಂಡಿಸ್ತೇವೆ. ಮತ್ತು ಇಲ್ಲಿಗೆ ನಾವು ಸುಮ್ಮನೆ ಕೂರ್ತಕ್ಕಂಥ ಪ್ರಶ್ನೆ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳ ಹೇಳಿಕೆ ನಾನು ಗಮನಿಸ್ತಾ ಇದ್ದೆ, ಪಕ್ಕದ ರಾಜ್ಯಗಳಲ್ಲಿ ಇದು ನಮ್ಮ ರಾಜ್ಯದಕ್ಕಿಂತ ದರ ಜಾಸ್ತಿ ಇದೆ ಅಂತಕ್ಕಂಥದ್ದು. ಆದರೆ ಅದನ್ನ ಆಧಾರವಾಗಿ ಇಟ್ಕೊಂಡು ಈ ರೀತಿ ರಾಜ್ಯದ ಜನರ ಮೇಲೆ ಬರೆ ಎಳಿತೇವೆ ಅಂತ ಹೇಳಿದ್ರೆ ಇದು ಅಕ್ಷಮ್ಯ ಅಪರಾಧ ಇದು. ಹಾಗಾಗಿ ನಾನು ಆಗ್ರಹವನ್ನು ಮಾಡ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳು ತತ್ಕ್ಷಣ ತಮ್ಮ ನಿರ್ಧಾರದಿಂದ ಹಿಂದೆ ಸರಿಬೇಕು. ಪೆಟ್ರೋಲ್ ಡೀಸೆಲ್ ಮೇಲೆ ಏನು ತೆರಿಗೆಯನ್ನು ಜಾಸ್ತಿ ಮಾಡಿದ್ದಾರೆ, ತತ್ಕ್ಷಣ ಅದು ಹಿಂದೆ ಪಡಿಲೇಬೇಕು. ಇಲ್ಲ ಅಂದ್ರೆ ರಾಜ್ಯಾದ್ಯಂತ ಇವತ್ತು ಕೂಡ ಹೋರಾಟ ಮಾಡ್ತೇವೆ, ಮುಂದೆನೂ ಕೂಡ ಹೋರಾಟ ಮಾಡ್ತೇವೆ. ಸಿದ್ದರಾಮಯ್ಯ ಅವರು ವಿಪಕ್ಷ ನಾಯಕರಾಗಿದ್ದಾಗ ಒಂದು ಹೇಳಿಕೆಯನ್ನ ಗಮನಿಸಿರ್ಬೋದು, ನಾಚಿಕೆ ಮಾನ ಮರ್ಯಾದೆ ಇಲ್ವೇಂದ್ರೆ ಬಿಜೆಪಿನವ್ರಿಗೆ ಬೆಲೆ ಏರಿಕೆ ಆಗಿದೆ ಅನ್ನೋಂಥದ್ದು, ಮತ್ತು ಜೊತೆಯಲ್ಲಿ ಬೈಕನ್ನ ಎತ್ಕೊಂಡು ಅಂದ್ರೆ ಶವಯಾತ್ರೆ ರೀತಿಯಲ್ಲಿ ಮಾಡಿರುವಂಥದ್ದು. ರಾಜ್ಯದ ಮುಗ್ಧ ಜನರು, ಮತದಾರರು ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರ ಪಳ್ಳು ಭರವಸೆಗೆ ಹೋಗೊಟ್ಟು ಅವ್ರಿಗೆ ಮತ ಕೊಟ್ಟು ಅಧಿಕಾರಕ್ಕೆ ತಂದಿದ್ದಾರೆ. ಆದರೆ ಎಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ರಾಜ್ಯದ ಜನ ಶಾಪ ಆಗ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ. ವಿರೋಧ ಪಕ್ಷ ಇದ್ದಾಗ ಮಾನ್ಯ ಸಿದ್ದರಾಮಯ್ಯನವರು ಆದಿಯಾಗಿ ಎಲ್ಲರೂ ಕೂಡ ಬಹಳ ಹಾರಾಟ ನಡೆಸ್ತಾ ಇದ್ರು. ಆದರೆ ಮತ್ತೊಂದು ಕಡೆ ಹಲವಾರು ಭರವಸೆಗಳನ್ನು ನೀಡಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಈ ಒಂದು ಇವರ ನಿಜವಾದ ಬಣ್ಣ ಇವತ್ತು ಬಯಲಾಗಿದೆ. ಇವತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟಿದೆ. ಇವತ್ತು ಒಬ್ಬ ಅನುಭವಿ ಮುಖ್ಯಮಂತ್ರಿಗಳಿದ್ದಾರೆ, 15 ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳಿದ್ದಾರೆ. ಇದರ ನಡುವೆಯೂ ಸಹ ತಮ್ಮ ಏನು ಬೇಜವಾಬ್ದಾರಿತನದಿಂದ ರಾಜ್ಯ ಸರ್ಕಾರ ನಡೆದುಕೊಳ್ತಾ ಇದೆ, ಇದು ಅಕ್ಷಮ್ಯ ಅಪರಾಧ. ಇಂಥ ಸಂದರ್ಭದಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ. ಇವತ್ತು ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಆಗೋದ್ರಿಂದ ಅವರು ಪಂಪ್ ಸೆಟ್ಗಳಿಗೆ ಡೀಸೆಲ್ ಉಪಯೋಗಿಸ್ಕೊಳ್ತಾರೆ, ಟ್ರ್ಯಾಕ್ಟರ್ಗಳಿಗೆ ಡೀಸೆಲ್ ಉಪಯೋಗಿಸ್ಕೊಳ್ತಾರೆ. ಸೊ ಇದರಿಂದ ರೈತರ ಮೇಲೆ ಹೊರೆ ಆಗ್ತದೆ. ಇವತ್ತು ಟ್ಯಾಕ್ಸಿ ಮಾಲೀಕರು ಪರದಾಡ್ತಾ ಇದ್ದಾರೆ. ಇವತ್ತು ಅವ್ರಿಗೂ ಕೂಡ ಎಲ್ಲ ಕಾಸ್ಟ್ ಜಾಸ್ತಿ ಆಗ್ತದೆ, ಬಸ್ ಆಪರೇಟರ್ಸ್ಗಳು ಇವತ್ತು. ಮತ್ತು ಒಟ್ಟಾರೆಯಾಗಿ ಇವತ್ತು ತರಕಾರಿ ಬೆಲೆ ಜಾಸ್ತಿ ಆಗ್ತದೆ, ಎಲ್ಲವೂ ಕೂಡ ಬೆಲೆ ಇವತ್ತು ಗಗನಕ್ಕೆ ಇರ್ತದೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹುಡುಗಾಟಿಕೆ ಮಾಡೋದನ್ನ ಬಿಟ್ಟು ಬಹಳ ಜವಾಬ್ದಾರಿಯಿಂದ ನಡ್ಕೋಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ತಮ್ಮ ಏನು ನಿರ್ಧಾರ ಮಾಡಿದ್ದಾರೆ ಈ ತೆರಿಗೆ ಜಾಸ್ತಿ ಮಾಡಿರ್ತಕ್ಕಂಥದ್ದು ತಾವು ಹಿಂಪಡಿಲೇಬೇಕಾಗ್ತದೆ. ಅಲ್ಲಿವರೆಗೂ ಕೂಡ ನಾವು ಹೋರಾಟವನ್ನು ಮುಂದುವರಿಸ್ತೇವೆ. ಈಗ ಪೋಕ್ಸೋ ಪ್ರಕರಣದಲ್ಲಿ ಯಡಿಯೂರಪ್ಪನವರು ಇವತ್ತು ವಿಚಾರಣೆಗೆ ಹಾಜರಾಗ್ತಾ ಇರ್ತಕ್ಕಂಥದ್ದು, ಕೋರ್ಟ್ ಕೂಡ ಸೂಚನೆ ಕೊಟ್ಟಿದೆ, ರಿಲ್ಯಾಕ್ಸೇಷನ್ ಸಿಕ್ಕಿದೆ. ಸೊ ಈ ಪ್ರಕರಣದ ಮೇಲೆ ಯಡಿಯೂರಪ್ಪನವ್ರ ಮೇಲೆ ಆರೋಪ ಬಂದಿರತಕ್ಕಂಥದ್ದು. ಸೊ ಇದರಿಂದ ಮುಕ್ತರಾಗ್ತಾರ ಹೇಗೆ ಅಂತ ನೋಡಿ. ಮೇಲ್ನೋಟಕ್ಕೆ ಸಾಕಷ್ಟು ವಿಚಾರಗಳು ಈ ಪೋಸ್ಕೋ ವಿಚಾರದಲ್ಲಿ ಪಬ್ಲಿಕ್ ಡೊಮೇನಲ್ಲಿ ಇದೆ, ಜನರ ಮುಂದೆ ಇದೆ. ಇದರಿಂದ ರಾಜಕೀಯ ಪಿತೂರಿ ಮತ್ತೊಂದು ಯಾವುದ್ರ ಬಗ್ಗೆ ಈಗ ಮಾತಾಡೋದಕ್ಕೆ ಹೋಗೋದಿಲ್ಲ. ಯಡಿಯೂರಪ್ಪನವರು ನಿರ್ದೋಷಿಗಳಿದ್ದಾರೆ, ಇವ್ರ ಮೇಲೆ ಆರೋಪಗಳು ಬಂದಿದೆ. ನಮಗೆ ನ್ಯಾಯಾಲಯದ ಬಗ್ಗೆ ವಿಶ್ವಾಸ ಇದೆ, ಅದನ್ನ ಎದುರಿಸ್ತೇವೆ ನಾವು. ಇದಿಷ್ಟು ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರ ಮಾತು. ಕ್ಯಾಮರಾ ಪರ್ಸನ್ ಸತೀಶ್ ಜೊತೆ ಚಂದ್ರಶೇಖರ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.